ಸ್ಥಳೀಯ ಸರ್ಕಾರ ಪಂಚಾಯತಿಂದ ಇಬ್ಬರಿಗೂ ಕೂಡ ಫ್ರೀಯಾಗಿ ಕೊಟ್ಟಿದ್ದೀನಿ ಸ್ವಾಮಿ. ಅವರು ಈ ದಾರಿ ಬೀದಿಯಲ್ಲಿ ಹೋಗುವಂತ ಜನಗಳಿಗೆಲ್ಲರೂ ಕೈ ಕಾಲು ಬಿಡ್ತಾರೆ ಸ್ವಾಮಿ. ಅಂಬೇಡ್ಕರ್ ಭವನ ಕಟ್ಟಕ್ಕೆ ಹೋದಾಗ ಯಾರೊಬ್ಬರು ಕೂಡ ತಡಿಲಿಕ್ಕೆ ಬರಲ್ಲ. ಇದು ನಮ್ಮದು ಡೈರಿ ಜಾಗ, ಈ ಕಡೆ ನೀವು ಬಾಗ್ಲಿಕ್ಕೆ ಬಡ್ರ, ಪ್ರವೇಶ ಮಾಡಬೇಡ್ರ, ನಿಮ್ಗೆ ಸಂಬಂಧ ಇಲ್ಲ ಅಂತಂದು ಯಾರೊಬ್ಬರು ತಡೆಯಕ್ಕೆ ಬರಲ್ಲ ಸ್ವಾಮಿ. ಈಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮನ್ನು ಪಂಚಾಯತಿ ಕರೀತಾರೆ. 2 ಲಕ್ಷ ರೂಪಾಯಿ ದುಡ್ಡನ್ನು ನಮಗೆ ಬೇಡಿಕೆ ಇಡ್ತಾರೆ ಸ್ವಾಮಿ. ನಾವು ದೇವಸ್ಥಾನ ಕಟ್ಟಡ ಮಾಡ್ತಾ ಇದ್ವಿ, ನಿರ್ಮಾಣ ಮಾಡ್ತಾ ಇದ್ವಿ, ನಿಮ್ಮಿಂದ 2 ಲಕ್ಷ ಕೊಡೋದೇ ಆದ್ರೆ ನಾರಾಯಣಮ್ಮನವ್ರ ಕಡೆಯಿಂದ 1.5 ಲಕ್ಷಕ್ಕೆ ಆಲ್ರೆಡಿ ಮಾರಾಟ ಮಾಡಿಬಿಟ್ಟವ್ರೆ. ಈ ಕಡೆ ರಾಜಣ್ಣವ್ರಿಗೆ ಮಾರಾಟ ಮಾಡಿಬಿಟ್ಟವ್ರೆ. ಮಧ್ಯದಲ್ಲಿ ನಿಮಗೂ ಒಂದು 20 ಅಡಿ ಜಾಗವನ್ನು ಉಳಿಸ್ಕೊಡ್ತೀವಿ, ಒಂದು 2 ಲಕ್ಷ ರೂಪಾಯಿಗಳು ದುಡ್ಡು ಕೊಟ್ರೆ ಅಂತ. ಸಾರ್ವಜನಿಕರ ಸತ್ತಕ್ಕೆ ನೀವು ಯಾರು ಕೊಡಕ್ಕ? ಡೈರಿ ನಿಮ್ಮದೇ ಅಲ್ಲ, ಅಂಬೇಡ್ಕರ್ ಭವನ ನಮ್ದಲ್ಲ, ಅವು ನಮ್ಮ ಗ್ರಾಮದ ಸೊತ್ತುಗಳು, ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಸೊತ್ತುಗಳು. ಅಂತ ನಮಗೆಲ್ಲರಿಗೂ ನಾನು ಪರಮೋತ್ಕೃಷ್ಟವಾದ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಮಹಾಸ್ವಾಮಿಗಳೇ, ನಮ್ಮ ಗ್ರಾಮದಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಸುಮಾರು 400ರಿಂದ 500 ಜನ ಇದೆ. ನಾವೆಲ್ಲರೂ ಬಡವರು, ಕೂಲಿ ಮಾಡುವಂಥ ಜನ, ಜೀತ ಮಾಡಿ ಬದುಕ್ತಾ ಇದ್ದಂಥ ಜನ. ನಾವು ಕೂಡ ಸಮಾಜದ ಮುಖ್ಯವಾಗಿ ಬರಬೇಕು, ರಾಷ್ಟ್ರೀಯ ಏಕತೆಗೆ ಮುಖ ಮಾಡಿ ನಿಲ್ಲಬೇಕು ಅಂತೇಳಿ ಆ ಕಾಲಘಟ್ಟದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಒಕ್ಕೂಟ ಸಮಿತಿ ಅಂತಕ್ಕಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ವಿ. ಆಗ ಭವನ ನಿರ್ಮಾಣ ಮಾಡಬೇಕು ಅಂತಂದು ಹೇಳ್ಬಿಟ್ಟು ನಾವು ಪಂಚಾಯತಿನಲ್ಲಿ ಅರ್ಜಿ ಹಾಕಿದ್ವಿ. ನಮ್ಗೆ ಈ ಜಾಗ ಮಂಜೂರು ಮಾಡಿಕೊಟ್ರೆ ಸ್ವಾಮಿ, ನಮ್ಮ ಪರಿಶಿಷ್ಟರ ಕಾಲೋನಿಯಲ್ಲಿ ಜಾಗ ಇದೆ, ನಮ್ಗೆ ಭವನಕ್ಕೆ ಮಂಜೂರು ಮಾಡಿ ಸ್ವಾಮಿ ಅಂತಂದು ಸನ್ಮಾನ್ಯ ಶ್ರೀನಿವಾಸಮೂರ್ತಿ ಅವರ ಕಾಲಘಟ್ಟದಲ್ಲಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀನಿವಾಸಮೂರ್ತಿ ಸಾಹೇಬರಿದ್ದಾಗ ಅವರು ನಮ್ಮ ಗ್ರಾಮದಲ್ಲೇ ಸ್ಥಳ ಪರಿಶೀಲನೆ ಮಾಡಿ ಇಷ್ಟು ಜಾಗವೂ ಕೂಡ ಅಂಬೇಡ್ಕರ್ ಭವನಕ್ಕೆ ಅವಶ್ಯಕತೆ ಇಲ್ಲ, ಬದುಕಿಟ್ಕೊಂಡ್ರೆ ಒಂದಷ್ಟು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ, ಒಂದಷ್ಟು ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡ್ತೀರ ಅಂತೇಳಿ ನಮ್ಮ ಗ್ರಾಮದಲ್ಲೇ ಸಭೆ ನಡೆಸಿ ಇದೇ ಥರ ಅಲ್ಲೇ ಕೂಡ ಸ್ಪಾಟಲ್ಲಿ ರೆಜುಲೇಷನ್ ಮಾಡಿ ಮಂಜೂರು ಮಾಡಿದ್ರು. ಕಾಲಾಂತರದಿಂದ ಸುಮಾರು ವರ್ಷಗಳು ಕೂಡ ನಮ್ಮ ಸಂಘಟನೆ ಕೂಡ ನಿಂತೋಗಿತ್ತು, ಚಾಲ್ತಿಯರಿಲ್ಲ, ಹಲವಾರು ರೀತಿ ಅವ್ರ ಬದುಕುಗಳು ಕಟ್ಕೊಳಕ್ಕೆ ಅವ್ರು ಹೊರಟೋಗಿದ್ರು ಸ್ವಾಮಿ. ನಂತರ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆ ಆಯಿತು. ಹಾಲು ಉತ್ಪಾದಕರ ಸಹಕಾರ ಸಂಘ ಆ ಕಾಲಘಟ್ಟದಲ್ಲಿ ಸ್ಥಾಪನೆ ಆದಾಗ ಆಗಿರ್ತಕ್ಕಂಥ ಆಡಳಿತ ಮಂಡಳಿ ಒಂದು ಯೋಗ್ಯವಾದ ಜಾಗವನ್ನು ನೋಡಿ, ಅವತ್ತು ನಮಗೆ ಜಾಗ ಕೊಟ್ಟಿದ್ದು ಕೂಡ ಸರ್ಕಾರದ ನಮ್ಮ ಸ್ಥಳೀಯ ಸರ್ಕಾರ ಪಂಚಾಯತಿಂದ ಇಬ್ಬರಿಗೂ ಕೂಡ ಫ್ರೀಯಾಗಿ ಕೊಟ್ಟಿದ್ದೀವಿ ಸ್ವಾಮಿ. ಆವತ್ತು ಮತ್ತೊಂದು ಜಾಗನ ಫ್ರೀಯಾಗಿ ಯೋಗ್ಯವಾದ ಸ್ಥಳದಲ್ಲಿ ಮತ್ತೊಂದು ಕಡೆ ಫ್ರೀಯಾಗಿ ಕೊಡ್ತಾರೆ. ಅಲ್ಲಿ ಡೈರಿ ಕಟ್ಟಡ ನಿರ್ಮಾಣ ಆಗ್ತದೆ. ನಾವು ಕೂಡ ಇವತ್ತು ಅಲ್ಲಿಗೆ ಹಾಲು ಸರಬರಾಜು ಮಾಡ್ತಾ ಇದ್ರಿ, ನಡ್ಕೊಂಡು ಹೋಗ್ತಾ ಇದ್ವಿ ಕೆಲಸ. ಆವತ್ತಿನಿಂದ ಇವತ್ತುವರೆಗೂ ಸುಮಾರು 16 ಸಾರಿ ಆಡಳಿತ ಮಂಡಳಿಗಳು ಬದಲಾವಣೆ ಆಗ್ತಾ ಇರ್ತಾರೆ, ಅಧ್ಯಕ್ಷರು ನಿರ್ದೇಶಕರು ಬದಲಾವಣೆ ಆಗ್ತಾ ಇದ್ರು. ಯಾರು ಕೂಡ ಆ ಜಾಗಕ್ಕೆ ಬರಲಿಲ್ಲ ಸರ್. ಇದು ನಮ್ಮದು ಅಂತಂದು ಯಾರು ಬರಲ್ಲ. ಸರಿ, ಇದರ ಮಧ್ಯಂತರಲ್ಲೇ ನಮ್ಮ ಗ್ರಾಮದ ಡೇವಿಡ್ ಅಂತಕ್ಕಂಥವರು ಹಿಂದೆ ಇದ್ದಂಥ ಒಂದು ಅಂಬೇಡ್ಕರ್ ನಿವೇಶನ, ಹಾಲು ಉತ್ಪಾದಕ ಸಹಕಾರ ಸಂಘ ನಿವೇಶನ ಉತ್ತರ ದಕ್ಷಿಣವಾಗಿ ಸುಮಾರು 50 ಅಡಿಗಳು ಕೋರ್ಟ್ಗೆ ಹೋಗ್ತಾರೆ ಸರ್. ವೈಯಕ್ತಿಕವಾಗಿ ಇದು ನಂದು ಅಂತ ಕೋರ್ಟಲ್ಲಿ ಅವ್ರಿಗೆ ಡಿಗ್ರಿ ಆಗ್ತದೆ. 2 ಜಾಗನೂ ಒಂದು ಕೋರ್ಟಲ್ಲಿ ಡಿಗ್ರಿ ಆಗ್ತದೆ, ಮತ್ತೊಂದು ಕೋರ್ಟ್ಗೆ ಅಪೀಲ್ ಹೋಗ್ತಾರೆ, ಆ ಕೋರ್ಟಲ್ಲಿ ಕೂಡ ಅವ್ರಿಗೆ ಡಿಗ್ರಿ ಆಗ್ತದೆ. 2 ಕೋರ್ಟ್ಗಳಲ್ಲಿ ಅವ್ರಿಗೆ ಡಿಗ್ರಿ ಆಗ್ತದೆ ಸಮಯ. ಯಾಕಂತಂದ್ರೆ ಗುಡಿಯಪ್ಪನವ್ರಿಗೆ ಸನ್ಮಾನ್ಯ ತಹಸೀಲ್ದಾರ್ ಕಡೆಯಿಂದ ಮಂಜೂರಾಗ್ತದೆ ಸಮಯ ಜಾಗ. ಆ ಜಾಗವನ್ನು ಡೈರಿಯವರು, ಇದು ಗ್ರಾಮ ಪಂಚಾಯತಿಯವರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮತ್ತು ಅಂಬೇಡ್ಕರ್ ಒಕ್ಕೂಟ ಸಮಿತಿಗೆ ಮಂಜೂರು ಮಾಡಿವ್ರೆ, ಇದು ಕಾನೂನು ಬಾಹಿರ ಅಂತಂದು ಹೇಳ್ಬಿಟ್ಟು ಅವ್ರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಡೈರಿಯವರು ಹೋಗಲ್ಲ, ಇತ್ತ ಅಂಬೇಡ್ಕರ್ ಸಂಘದವ್ರು ಕೂಡ ಹೋಗಲ್ಲ. ಕೋರ್ಟಲ್ಲಿ ಇವು ವಜಾ ಆಗ್ತವೆ, ಅವ್ರಿಗೆ ಡಿಗ್ರಿ ಆಗ್ತವೆ ಸಮಯ 2 ಕೋರ್ಟ್ಗಳಲ್ಲಿ ಕೂಡ. ಸರಿ ಆಯ್ತು ಅಂತಂದು ಹೇಳಿ ಸುಮ್ಮನೆ ಇರ್ತಾರೆ. ಆಮೇಲೆ ನಂತರ ಕಾಲಘಟ್ಟದಲ್ಲಿ ಒಬ್ಬರು ನಾರಾಯಣಮ್ಮ ಅಂತಕ್ಕಂಥ ನಮ್ಮ ಸಮುದಾಯದವರನ್ನೇ ಅಲ್ಲಿ ಜಾಗ ಉಳಿಸ್ತಾರೆ ಸ್ವಾಮಿ. ನಮ್ಮ ಸಮುದಾಯದವರು ನಾರಾಯಣಮ್ಮ ಅನ್ನೋರನ್ನ ಅಲ್ಲಿ ಜಾಗ ಉಳಿಸ್ತಾರೆ. ದನ ಕಟ್ತಾ ಇದ್ರು, ದನಕ್ಕೆ ನೆರಳಿಲ್ಲ ಅಂತ ಚಪ್ಪಡಿ ಹಾಕ್ತಿದ್ರು, ಅದ್ರ ಮೇಲೆ ನೆರಳಿಲ್ಲ ಅಂತಂದು ಹುಲ್ಲೂರು ಒಮ್ಮೆ ಹಾಕಿದ್ರು. ಆಗ ಅವರು ಕೂಡ ಆ ಡೇವಿಡ್ ಅನ್ನೋರು ಅವ್ರನ್ನ ಒಕ್ಕಲೆಬ್ಬರಿಸಕ್ಕ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ಆಗ ನಾರಾಯಣಮ್ಮ ಅಂತಕ್ಕಂಥವ್ರು ಬಂದಿದ್ದಾರೆ. ಅವರು ಈ ದಾರಿ ಬೀದಿಯಲ್ಲಿ ಹೋಗುವಂಥ ಜನಗಳಿಗೆಲ್ಲರೂ ಕೈ ಕಾಲು ಬಿಡ್ತಾರೆ ಸ್ವಾಮಿ. ಇದನ್ನ ಅಂಬೇಡ್ಕರ್ ನಿವೇಶನಕ್ಕೆ ಬಳಸ್ಕೊಟ್ರೆ ದಯವಿಟ್ಟು ನನಗಿಂತ ಮಾನಸಿಕ ಹಿಂಸೆ ಕೊಡ್ತಾವೆ, ನೀನು ತೊಂದರೆ ಕೊಡ್ತಾವನೆ ಅಂತಂದು ನಮಗೆ ದುಂಬಾಲ ಬೀಳ್ತಾರೆ. ಸರಿ, ಆವಾಗ ಎಲ್ಲರೂ ಕೂಡ ನಮ್ಮ ಸಮುದಾಯ ಒಗ್ಗಟ್ಟಾಗಿ ಈ ಡೇವಿಡ್ ಅನ್ನೋರ ಮೇಲೆ ಎಲ್ಲರೂ ಒಂದಾಗಿ ಅವರನ್ನು ಸಂಧಾನ ಮಾಡಿ ಅವ್ರ ಮೇಲೆ ನಾವು ದೌರ್ಜನ್ಯ ಮಾಡಿ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ
ನಾವು ಅಲ್ಲಿ ಒಂದು ಅಂಬೇಡ್ಕರ್ ಶಿಲೆಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಆಗ ಅವರು ನಮ್ಮ ಇವುಗಳ ವಿರುದ್ಧ ತಿರುಗಿ ಬೀಳಲ್ಲ. ಈ ಡೇವಿಡ್ ಅನ್ನತಕ್ಕಂಥವರು ಅವ್ರು ಸುಮ್ಮನೆ ಆಗಿಬಿಡ್ತಾರೆ, ಆ ಅವಮಾನ ಊರೇ ಬಿಟ್ಬಿಡ್ತಾರೆ. ಆ ಸ್ಥಳದಲ್ಲಿ ನಾವು ನಮ್ಮ ಸ್ವಾಧೀನ ತಕ್ಕಂತೀವಿ. ಆಮೇಲೆ ಸುಮಾರು 16 ವರ್ಷಗಳಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಕಟ್ತಾರೆ. ಅಲ್ಲಿ ಕಟ್ಟಲ್ಲ ಸರ್, ಸುಮಾರಷ್ಟು ವರ್ಷಗಳಕ್ಕ ನಾವು ಅಂಬೇಡ್ಕರ್ ಭವನ ಕಟ್ಟಾಕ. ಅಂಬೇಡ್ಕರ್ ಭವನ ಕಟ್ಟಕ್ಕೆ ಹೋದಾಗ ಯಾರೊಬ್ಬರು ಕೂಡ ತಡಿಲಿಕ್ಕೆ ಬರಲ್ಲ. ಇದು ನಮ್ಮದು ಡೈರಿ ಜಾಗ, ಈ ಕಡೆ ನೀವು ಬಾಗ್ಲಿಕ್ಕೆ ಬಡ್ರ, ಪ್ರವೇಶ ಮಾಡಬೇಡ್ರ, ನಿಮ್ಗೆ ಇದು ಸಂಬಂಧ ಇಲ್ಲ ಅಂತಂತಂದು ಯಾರೊಬ್ಬರು ತಡೆಯಕ್ಕೆ ಬರಲ್ಲ ಸ್ವಾಮಿ. ನಾವು ಕಟ್ತೀರಿ. ಕಟ್ಟಿದ್ದಾದ್ಮೇಲೆ ನಮ್ಮ ಸ್ವಾಧೀನ ಅನುಭವದಲ್ಲೇ ಇರ್ತದೆ. ಯಾವ ಅಧ್ಯಕ್ಷರು ಉಪಾಧ್ಯಕ್ಷರು ಎಷ್ಟೇ ವರ್ಷಗಳಲ್ಲಿ ಆದರೂ ಕೂಡ ಯಾರೊಬ್ಬರು ಕೂಡ ತಂಟೆಗೆ ಬರಲ್ಲ. ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕು, ಸಹೋದರತೆ ಇರಬೇಕು, ಸಹಬಾಳ್ವೆ ಇರಬೇಕು. ಯಾರೊಬ್ಬರು ಕೂಡ ಕೋಮುಗಲಭೆ ಸೃಷ್ಟಿ ಮಾಡಕ್ಕೆ ಬರಲ್ಲ ಸಮಯ. ಈಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮನ್ನು ಪಂಚಾಯತಿ ಕರೀತಾರೆ. 2 ಲಕ್ಷ ರೂಪಾಯಿ ದುಡ್ಡನ್ನು ನಮಗೆ ಬೇಡಿಕೆ ಇಡ್ತಾರೆ ಸ್ವಾಮಿ. ನಾವು ದೇವಸ್ಥಾನ ಕಟ್ಟಡ ಮಾಡ್ತಾ ಇದ್ರಿ, ನಿರ್ಮಾಣ ಮಾಡ್ತಾ ಇದ್ರಿ, ನಿಮ್ಮಿಂದ 2 ಲಕ್ಷ ಕೊಡೋದೇ ಆದರೆ ನಾರಾಯಣಮ್ಮನವ್ರ ಕಡೆಯಿಂದ 1.5 ಲಕ್ಷಕ್ಕೆ ಆಲ್ರೆಡಿ ಮಾರಾಟ ಮಾಡಿಬಿಟ್ಟವ್ರೆ. ಈ ಕಡೆ ರಾಜಣ್ಣವ್ರಿಗೆ ಮಾರಾಟ ಮಾಡಿಬಿಟ್ಟವ್ರೆ. ಮಧ್ಯದಲ್ಲಿ ನಿಮಗೂ ಒಂದು 20 ಅಡಿ ಜಾಗ ಉಳಿಸ್ಕೊಡ್ತೀರಿ, ಒಂದು 2 ಲಕ್ಷ ರೂಪಾಯಿಗಳು ದುಡ್ಡು ಕೊಡ್ರೆ ಅಂತಂದ್ರೆ ನಾವು ಕೊಡ್ತೀರಿ. ನಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಡ್ರಿ. ಸಾರ್ವಜನಿಕರ ಸತ್ತಕ್ಕೆ ನೀವು ಯಾರು ಕೊಡಕ್ಕ? ಡೈರಿ ನಿಮ್ಮದೇ ಅಲ್ಲ, ಅಂಬೇಡ್ಕರ್ ಭವನ ನಮ್ಮದಲ್ಲ. ಅವು ನಮ್ಮ ಗ್ರಾಮದ ಸತ್ತುಗಳು, ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಸತ್ತುಗಳು. ನಾವು ಕೊಡಕ್ಕೆ ಬರಲ್ಲ ಅಂತಂದು ಹೇಳ್ತೀವಿ ಸರ್. ಆಗ ಏಕಾಏಕಿಯಾಗಿ ಬೋರ್ಡ್ರಸ್ ಕಲ್ಲುಗಳ ರಾಶಿಗಳು ತಂದು ಅಲ್ಲಿ ತುಂಬ್ತಾರೆ ಸರ್. ಆಮೇಲೆ ಆ ವಿಚಾರವಾಗಿ ಸುಮಾರು ನಾವು ಒಂದು 10 ವರ್ಷದಿಂದನೂ AC ಸಾಹೇಬ್ರ ಸನ್ನಿಧಾನಕ್ಕೆ, ಜಿಲ್ಲಾ ಪಂಚಾಯತ್ ಇದು ಕೊಡಿಸೋದು, ತಹಸೀಲ್ದಾರ್ ಸನ್ನಿಧಾನಕ್ಕೆ, ಜಿಲ್ಲಾ ಪಂಚಾಯತ್ ಸನ್ನಿಧಾನಕ್ಕೆ, ಜಿಲ್ಲಾಧಿಕಾರಿಗಳ ಸನ್ನಿಧಾನಕ್ಕೆ ಸ್ವಾಮಿ ಈ ಥರ ಇದೆ, 2 ಕಡೆ ಒಂದು ಕಡೆ ಬೇಡ, ನಮ್ದೇನೋ ಮಾಡಿ ನಮ್ಗೆ ಇದನ್ನು ಮಂಜೂರು ಮಾಡಿಕೊಡಿ ಸ್ವಾಮಿ ಅಂತ. ಯಾರು ಕೂಡ ಇವತ್ತು ಏನು ಕ್ರಾಂತಿಕಾರಿ ಟಿವಿಯಿಂದ ತಾವು ಬಂದಿದ್ರೆ ಅವತ್ತಿನಿಂದ ಯಾರು ಸ್ಪಂದಿಸಿಲ್ಲ ಸ್ವಾಮಿ. ಇವತ್ತು ನಿಮ್ಮನ್ನು ಕೇಳಿರೋದಿಷ್ಟೇ, ಗ್ರಾಮದಲ್ಲಿ ಶಾಂತಿ ಇರಬೇಕು, ಸೌಹಾರ್ದತೆ ಇರಬೇಕು. ಒಬ್ಬ ಬರೋದು ಕೆಂಪೇಗೌಡ ಭವನ ಕಟ್ತೀನಿ ಅನ್ನೋದು, ಇನ್ನೊಬ್ಬ ಬರೋದು ವಾಲ್ಮೀಕಿ ಭವನ ಕಟ್ತೀನಿ, ಅದು ಯಾವನ್ ಬರ್ತಂಗೆ ಬರಲೇ ಅನ್ನೋದು, ಇನ್ನೊಬ್ಬ ಬರೋದು ಸೊಸೈಟಿ ಮಾಡ್ತೀನಿ ಅನ್ನೋದು. ಅಷ್ಟೇ ಅಲ್ಲ ಸ್ವಾಮಿ ಜಾಗಿರೋದು. ಇನ್ನೂ ಸಾರ್ವಜನಿಕ ಆಸ್ತಿ ಇದೆ ಗ್ರಾಮದಲ್ಲಿ, ಹೇಗೆ ಕಡೆ ಮಾಡಲಿ. ಅವೆಲ್ಲವೂ ಕೂಡ ನಮ್ಮ ಗ್ರಾಮದ ಸಂಪತ್ತುಗಳೇ ಮಾಡಲಿ. ಸಾರ್ವಜನಿಕರ ಅನುಗುಣವಾಗಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಅದನ್ನೆಲ್ಲ ಬಳಸ್ಕೊಳ್ಳಿ, ಸಾರ್ವಜನಿಕರ ಅನುಕೂಲ ಮಾಡಲಿ. ಇಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಂತಂದ್ರೆ ಏನು ಸ್ವಾಮಿ? ಇವ್ರ ಗುರಿ ಉದ್ದೇಶ ಏನು? ಸಮಾಜ ಪೂರ್ವಕವಾದಂಥ ಗುರಿ ಉದ್ದೇಶ ಇವ್ರಿಗಿದ್ರೆ, ಅಲ್ಲೇನೇ ಇವ್ರ ಸಮಾಧಾನ ಇದ್ರೆ ತಾವು ಅವನು ಕೂಡ ಸೇರಿ ಅವ್ರಿಗೆ ಕೊಟ್ಟು ನಮ್ಗೆ ಯೋಗ್ಯವಾದ ಒಂದು ಸ್ಥಳ ಕೊಡ್ಬೇಕು. ನಮ್ಮ ಗ್ರಾಮದಲ್ಲಿ ಸಹೋದರತೆ ಇರಬೇಕು, ಸಹಬಾಳ್ವೆ ಇರಬೇಕು. ಇಷ್ಟ ಸಮಯ ನಾವು ಹೇಳ್ತಾ ಇರೋದು. ನಮಸ್ಕಾರ.